ಮಾಡಲು ಕೋರಿ ತಾವು ಪತ್ರ ಬರೆದಿದ್ದೇವೆ ಅಂತ ಕೂಡ ಹೇಳಿದ್ರಿ. ಆದರೆ ಅವು ಯಾವುದನ್ನು ಕೂಡ ಇದುವರೆಗೂ ಸೇರಿಲ್ಲ. ಇಷ್ಟಾದರೂ ಕೂಡ ನಾನು ಇನ್ನೊಂದು ವಿಷಯ ತಮಗೆ ಹೇಳೋದು, ತಾವು ಈಗ ಏನು ಸರಬರಾಜು ಮಾಡ್ತಾ ಇದ್ದೀರಿ, ಈಗ ದವಸ ಧಾನ್ಯಗಳದ್ದು ಇರ್ಬೋದು, ಟೆಂಡರ್ಗಳು ಕೊಟ್ಟಿರ್ಬೋದು, ನೀವು ಪ್ರೊಸೀಜರ್ ಹೇಳ್ತಿದ್ದೀರ ಹೊರತು ಅಲ್ಲಿ ತಲುಪಿದ್ದು ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಹೇಳಬೇಕು. ಕಳಪೆ ವಸ್ತುಗಳನ್ನು ತಲುಪಿಸ್ತಿದ್ದಾರೆ. ಆಮೇಲೆ ಏನಾಗುತ್ತೆ, ನೀವು ಟೆಂಡರು ವರ್ಷಕ್ಕೊಂದು ಸಾರಿ ಅಂತ ಹೇಳ್ತೀರಿ, ನೀವು 10-15 ವರ್ಷಗಳಿಂದ ಟೆಂಡರ್ ತೆಗೆದು ನೋಡಿ, ಯಾರು ಸರಬರಾಜು ಮಾಡ್ತಾರೋ ಅವರೇ ಇದ್ದಾರೆ, ಅವರು ಬದಲಾಗೋದಿಲ್ಲ. ಯಾಕೆ ಅಂತಂದರೆ ಇಟ್ ಈಸ್ ಎ ಮಾಫಿಯಾ. ಇದು ಒಂದು ಮಾಫಿಯಾ ನಡೀತಾ ಇರತಕ್ಕಂಥದ್ದು. ಆ ಕಾರಣದಿಂದಾಗಿ ನೀವು ಟೆಂಡರ್ಗಳನ್ನ ಒಬ್ಬರು ಕೊಟ್ಟಿದ್ರೆ, ನೀವು ಈ ಸಾರಿ ಕೊಡಲ್ಲ ಅಂತಂದರೆ ಅವ್ರನ್ನೇನಾದರೂ ನೀವು ಬ್ಲಾಕ್ ಲಿಸ್ಟ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಹೆಸರಿನಲ್ಲಿ ಅವರೇ ತಗೊಳ್ತಾರೆ ಹೊರತು ಅದನ್ನು ಪರಿಶೀಲನೆ ಮಾಡೋರು ಯಾರು? ಅದನ್ನು ನೀವು ಮಾಡಲ್ಲ. ಯಾಕಂತಂದ್ರೆ ಟೆಂಡರ್ ನಿಮ್ಮ ತನಕ ಬರೋದಿಲ್ಲ, ಅದು ಅಧಿಕಾರಿಗಳ ಲೆವೆಲ್ನಲ್ಲಿ ನಡೀತದೆ. ಆದ್ದರಿಂದ ಇಂಥವುಗಳನ್ನು ಪರಿಶೀಲನೆ ಮಾಡಿ ಅಲ್ಲೇನಾಗುತ್ತೆ ಅಂತಂದರೆ ಕಳಪೆ ವಸ್ತುಗಳ ಇದು ಸರಬರಾಜು ಆಗ್ತಿದೆ, ಅದನ್ನು ಪರಿಶೀಲನೆ ಮಾಡಬೇಕು. ಹಕ್ಕಿ ಅಥವಾ ಗೋಧಿ ಬೇಳೆ ಹುಳ ಬಿದ್ದಿರ್ತಕ್ಕಂಥದ್ದು ಬಂದು ತೋರಿಸ್ತಾರೆ, ಆ ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವೇನು ಗೊತ್ತಾ, ಇದು ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಆ ವಿದ್ಯಾರ್ಥಿಗಳು, ಅವ್ರನ್ನ ಯಾರ ಹತ್ರ ಬಂದು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಅವರು ಕಂಪ್ಲೇಂಟ್ ಮಾಡಿದರೆ ಶಿಕ್ಷೆ ಅವ್ರಿಗೆ ಆಗುತ್ತೆ ಹೊರತು ಬೇರೆಯವ್ರಿಗಾಗಲ್ಲ. ಇದನ್ನು ತಾವು ದಯಮಾಡಿ ಪರಿಶೀಲಿಸಬೇಕು ಅಂತೇಳಿ ಮನವಿ ಮಾಡಬೇಕು. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೇಳಿರ್ತಕ್ಕಂಥ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಗುಣಾತ್ಮಕವಾದಂಥ ಬದಲಾವಣೆ ಮಾಡಿ ಉತ್ತಮ ಗುಣಮಟ್ಟದ ಆಹಾರ ಪದಾರ್ಥಗಳ ಸರಬರಾಜು ಮತ್ತು ನ್ಯೂಟ್ರಿಷಿಯಸ್ ಫುಡ್ನ ಕೊಡೋದಕ್ಕೆ ಸರ್ಕಾರ ಅನೇಕ ಕಾರ್ಯಕ್ರಮಗಳು ಹಾಕೊಂಡಿದ್ದೇವೆ. MD ಸೋಪ್ ಆ್ಯಂಡ್ ಡಿಟರ್ಜೆಂಟರವ್ರನ್ನ ಕರೆದು ಮುಖ್ಯಮಂತ್ರಿಗಳೇ ಚರ್ಚೆ ಮಾಡಿ ಈ ಕಿಟ್ಗಳನ್ನು ಕೊಟ್ಟು ವಿದ್ಯಾರ್ಥಿಗಳೇ ವರ್ಷದಲ್ಲಿ ಸರಿಯಾದ ಸಮಯದಲ್ಲಿ ಕೊಡಬೇಕಂತೇಳಿ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟು ಹಣನೂ ಕೂಡ ಕೊಟ್ಟಿದ್ದೇವೆ. ಸೊ ಇದನ್ನು ಸರಿ ಮಾಡಲಿಕ್ಕೆ ಅನೇಕ ಸಲಹೆಗಳನ್ನು ಸೂಚನೆಗಳನ್ನು ತೆಗೆದುಕೊಂಡು ಮೀಟಿಂಗ್ ಮಾಡಿ ಸ್ವತಃ ಮುಖ್ಯಮಂತ್ರಿಗಳೇ ಆಸಕ್ತಿ ವಹಿಸಿ ಎಲ್ಲವನ್ನ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೀವಿ. ಸೊ ಇದನ್ನು ಸ್ಟ್ರೀಮ್ಲೈನ್ ಮಾಡ್ತೀವಿ. ಮತ್ತು ಎಲ್ಲೆಲ್ಲಿ ಈಗ ಟೆಂಡರ್ ಕರೆದ್ರೆ ಟೆಂಡರ್ ಹಾಕ್ಬಿಡಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲೆಲ್ಲಿ ಅವರು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ, ಕಳಪೆ ಗುಣಮಟ್ಟ ಮಾಡಿದ್ದಾರೆ, ಅಂಥದ್ದು ಕಂಡು ಬಂದರೆ ಅಂಥವ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿ ಇದಕ್ಕೊಂದು ಅವ್ಯವಹಾರದಲ್ಲಿ ಅಥವಾ ಕಳಪೆ ಸಾಮಗ್ರಿ ಸರಬರಾಜಲ್ಲಿ ಭಾಗವಹಿಸಿದ್ರೆ ಕ್ರಮ ತಗೊಳ್ತೀವಿ. ಮನೆ ಅಧ್ಯಕ್ಷ ಧನಂಜಯ್ ಸರ್ಜಿ ಹಾಗೂ DS ಅರುಣ್ ನೋಡಿ, 6 ಗಂಟೆಗೆ ಇವತ್ತು ಸದನ ಕ್ಲೋಸ್ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಫಾಸ್ಟಾಗಿ ಹೋಗಬೇಕು. ನೇರವಾಗಿ ಪ್ರಶ್ನೆ ಕೇಳಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಸಂಖ್ಯೆ 636 689. ಮಾನ್ಯ ಇಬ್ಬರ ಪರವಾಗಿ ಕೇಳಿಬಿಡಿ. ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಗೆ. ಸಚಿವರು ಇಬ್ಬರದು ತೋಳೆ ಹೇಳಪ್ಪ. ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಇಲ್ಲ, ತಾವು ಹೇಳಿ ಸರ್, ಕ್ಲಾರಿಫೈ. ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವ್ರು ಕೇಳಿ, ಕ್ವಶನ್ ಕೇಳಿ, ಆಮೇಲೆ ಕೇಳಿ. ಮಾನ್ಯ ಸಭಾಧ್ಯಕ್ಷೆ, ಸದ್ಯವ್ರ ಆಮೇಲೆ ಕೂತ್ಕೋರಿ, ಕೊಡ್ತೀನಿ ನಾನು. ಮಾನ್ಯ ಸಚಿವರು ಉತ್ತರವನ್ನ ಒದಗಿಸಿದ್ದಾರೆ. ಈಗಾಗಲೇ ನಮ್ಮ ಎಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಮತ್ತು ನೌಕರರಂದದವರು ಅನಿರ್ದಿಷ್ಟವಾದ ಕಾಲ ಹೋರಾಟವನ್ನು ಮಾಡಿದರು. ಮಾನ್ಯ ಸಭಾಪತಿಯವರೇ, ಎಲ್ಲ ತಮ್ಮ ಗಮನಕ್ಕೆ ಬಂದಿದೆ. ಉತ್ತರವನ್ನು ಸುದೀರ್ಘವಾದಂಥ ಉತ್ತರವನ್ನು ಕೂಡ ಕೊಟ್ಟಿದ್ದೀರಾ. ಏನಂದರೆ ಮಾನ್ಯ ಸಚಿವರೇ, ಇದರೊಳಗಡೆ ಆಗಬೇಕಾಗಿರೋವಂಥದ್ದು ಗ್ರಾಮ ಪಂಚಾಯಿತಿಗಳಲ್ಲಿ ಮೊದಲನೇ ಬಾರಿಗೆ ಮಾನ್ಯ ಸಭಾಪತಿಯವರೇ, ಅಲ್ಲಿನ PDO ಇಂದ ಹಿಡಿದು ನೀರ್ಗಂಟಿಯಿಂದ ಹಿಡಿದು ಅವರೆಲ್ಲ ಸೇರ್ಕೊಂಡಂಗೆ ಗ್ರಾಮ ಪಂಚಾಯತ್ನ ಸದಸ್ಯರನ್ನ ಒಕ್ಕೂಟ ಮಾಡಿ ಒಂದು ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ. ಯಾಕಂದರೆ ನೀವು ನೋಡ್ತೀವಿ ಎಲ್ಲ ಕಡೆಗೂ PDO ಅವರಿಗೂ ಮತ್ತು ನಮ್ಮ ಅಲ್ಲಿನ ಪಂಚಾಯತ್ನ ಸದಸ್ಯರುಗಳಿಗೂ ಗಲಾಟೆ ಇರುತ್ತೆ, ಅಲ್ಲಿನ ನೀರ್ಗಂಟಿಯವ್ರ ಜೊತೆ ಗಲಾಟೆ ಇರುತ್ತೆ. ಮೊದಲನೇ ಬಾರಿಗೆ ಅವರು ಒಟ್ಟಿಗೆ ಸೇರಿ ಒಂದು ಹೋರಾಟವನ್ನು ಮಾಡಿದ್ದಾರೆ. ಇದರೊಳಗಡೆ ಒಂದು ಫೈನಾನ್ಷಿಯಲ್ ರಿಪರ್ಕೇಷನ್ ಯಾವ್ದು ಇಲ್ಲ ಅಂಥದ್ದು ಸಾಕಷ್ಟು ನೀವು ಡಿವೈಡ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಇಮಿಡಿಯೇಟ್ ಆಗಿ ಅದ್ರ ಬಗ್ಗೆ ತಾವು ಗಮನಿಸಿ ಅವ್ರಿಗೆ ಸಿಗ್ಬೇಕಾಗಿರುವಂತಹ ಹಲವಾರು ಜ್ಯೇಷ್ಠತಾ ಇದಿರ್ಬೋದು, ಆ ಥರದ್ದು ಏನೇನಿದೆ ಅದನ್ನು ಕೊಡೋ ಅಂಥದ್ದನ್ನು ಮಾಡ್ಬೋದು. ಎರಡನೇದು, ಪಂಚಾಯಿತಿಗಳಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು ತಮ್ಮ ಗಮನಕ್ಕೆ ಬಂದಿದೆ. ತಾವು ಸಾಕಷ್ಟು ಅಧ್ಯಯನನೂ ಕೂಡ ಮಾಡ್ತಾ ಇದ್ದೀರಾ. ಜೊತೆಗೆ ಗೌರವಧನದ ಬಗ್ಗೆ ನಾವು ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಮಾನ್ಯ ಸಭಾಪತಿಯವರೇ, ಮೊದಲನೇ ಬಾರಿಗೆ ನನಗೆ ಖುಷಿ ಆಗೋದು, ಎಲ್ಲ ನಮ್ಮದು ಪೇಪರ್ಗಳಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಿರ್ಬೋದು ಎಲ್ಲದನ್ನು ಹಾಕ್ತಾರೆ.
ನಮ್ಮ ಕರ್ನಾಟಕ ಸರ್ಕಾರ. ಇದರೊಳಗೆ ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನ ಹೆಚ್ಚಳ ಕುರಿತು ಚರ್ಚಿಸಿ ನಿರ್ಧಾರ ಅನ್ನೋದು ಒಂದು ಆ್ಯಡ್ ಬಂದಿದೆ ಮಾನ್ಯ ಸಭಾಪತಿಗಳೇ. ಆ್ಯಡ್ ಬಂದಿದೆ, ಪೇಪರಲ್ಲಿ ಆ್ಯಡ್ ಬಂದಿರೋದು. ಇದು ಕೊಟ್ಟಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ. ಅಲ್ಲಿಂದ ನಿಮ್ಮ ಫೋಟೋನೇ ಹಾಕಿರೋವಂಥದ್ದು. ಇದು ನಿಮ್ಮ ಫೋಟೋನೇ ಹಾಕಿರೋವಂಥದ್ದು. ಇದು ಆಶ್ಚರ್ಯ, ನಮಗೂ ಆಶ್ಚರ್ಯ. ಇದು ಬಂದಿರೋವಂಥದ್ದು ನಾನು ನಿಮಗೆ ಪ್ರಿಂಟ್ಔಟ್ ಕಳಿಸ್ತೀನಿ. ನಿಮ್ಮದೇ ಫೋಟೋ ಹಾಕಿ ಗ್ಯಾರಂಟಿ ಸರ್ಕಾರ ಮೊದಲ ತಜ್ಞರ ಸಮಿತಿ ನೇಮಕ ಮಾಡಲಾಗುವುದು, ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ನಮ್ಮ ಗೌರವಧನವನ್ನು ಹೆಚ್ಚಳ ಮಾಡ್ತೀವಿ ಅಂತ. ಹಾಗಾಗಿ ಒಟ್ಟು ಗ್ರಾಮ ಪಂಚಾಯತ್ನ ಸ್ಥಿತಿ ನಿಮಗೆ ಗೊತ್ತಿದೆ. ಆದಷ್ಟು ಬೇಗ ನೀವು ಈಗೇನು ನಿರ್ಣಯಗಳನ್ನು ತಗೊಂತೀರೋ ಬೇಗ ತಗೊಂಡ್ರೆ ನಮ್ಮ ವಿಕೇಂದ್ರೀಕರಣಕ್ಕೆ, ಯಾಕಂದ್ರೆ ಗ್ರಾಮ ಸ್ವರಾಜ್ಯ ನಾವು ಸೋಮವಾರದಿಂದ ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಮಾತಾಡೋರಿದ್ದೀವಿ. ಅದಕ್ಕೆ ಆ ವಿಕೇಂದ್ರೀಕರಣಕ್ಕೆ ಶಕ್ತಿ ಕೊಡುವಂಥದ್ದನ್ನ ದಯಮಾಡಿ ತಾವು ಹೇಳಬೇಕಾಗಿ ಕೇಳ್ಕೊಂತೀವಿ. ಡಾಕ್ಟರ್ ದರ್ಜೆ ನೀವು ಕೇಳಿ, ಇಬ್ಬರು ಒಟ್ಟಾಗಿ ಕೇಳಿ. ಮಾನ್ಯ ಸಚಿವರು ಅವರ ಉತ್ತರವನ್ನು ಭಾಳ ವಿಸ್ತಾರವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರ ದಕ್ಷತೆ ಮತ್ತು ಸಮರ್ಥತೆ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಅವರ ತಂದೆಯವರ ಕಾರಣ ಅವರು ಸೂಪರ್ CM ಅಂತಲೂ ಕೂಡ ನಾವು ಗಮನಿಸ್ಬೋದು. ಆ ನಿಟ್ಟಿನಲ್ಲಿ ಅವರ ಮಾನ್ಯ ಏನೋ ಆಯ್ತಿದೆ ಮುಂದೆ ಸರ್, ಮಾನ್ಯ ಸಚಿವರಿಗೆ ಕಡೆ ಹೊಗಳ್ತಾ ಇದ್ದಾರೆ, ಇನ್ನೊಂದು ಕಡೆ ಡ್ಯಾಮೇಜ್ ಮಾಡ್ತಾರೆ, ಮುಳುಗಿಸ್ತಾ ಇದ್ದಾರೆ. ಇದು ಸರಿನಾ ಸರ್? ಇದು ವಿರೋಧಿಗಳನ್ನ ಮಾನ್ಯ ಸಚಿವರು ಮನಸ್ಸು ಮಾಡಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಗೌರವಧನವನ್ನ, ಉಪಾಧ್ಯಕ್ಷರ ಮತ್ತೆ ಅಧ್ಯಕ್ಷರ ಗೌರವಧನವನ್ನ ಕೂಡಲೇ ಅಟ್ಲೀಸ್ಟ್ 2 ಪಟ್ಟಾದರೂ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ, ಆ ಸಾಮರ್ಥ್ಯತೆ ತಮಗಿದೆ ಅಂತ ಭಾವಿಸ್ತೇನೆ. ಎರಡನೇದು, ಸುಮಾರು 141 ಕೋಟಿ ಜನಸಂಖ್ಯೆಯಲ್ಲಿ 65% ಜನಸಂಖ್ಯೆ ಗ್ರಾಮದಲ್ಲಿದೆ. ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ ಆಗಬೇಕು. ಅದಾಗಬೇಕು ಅಂದರೆ ತಾವು ಕೊಡ್ತಿರುವಂಥ ಅನುದಾನ ಏನು ಗ್ರಾಮ ಪಂಚಾಯತಿಗೆ, ಈ ಉದಾಹರಣೆಗೆ ಒಂದು B ಕ್ಯಾಟಗರಿ ಗ್ರಾಮ ಪಂಚಾಯತಿಗೆ ಒಂದು ಅಂದಾಜು 20 ಲಕ್ಷ ನಿಮ್ಮ ದುಡ್ಡು ಬರ್ತದೆ, ಸೆಂಟ್ರಲ್ ಗೌರ್ಮೆಂಟಿಂದ ಏನು ಬರ್ತದೆ. ಆ ಅಮೌಂಟಲ್ಲಿ ಅವರು ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಟ್ಯಾಕ್ಸ್ ಕಟ್ಟಬೇಕು. ಸುಮಾರು ಕಡೆ ಎನ್ಕ್ವೈರಿ ಮಾಡಿದರೆ ಎಲ್ಲಿ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಗಳಿದೆ ಅಲ್ಲಿ ಕಂದಾಯ ಚೆನ್ನಾಗೆ ಕಲೆಕ್ಟ್ ಆಗ್ತದೆ. ಬಟ್ ಸುಮಾರಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಅಷ್ಟು ಕಂದಾಯ ಬರೋದಿಲ್ಲ. ಅವರು ಆ ದುಡ್ಡಲ್ಲಿ ಕರೆಂಟ್ ಬಿಲ್ಲು ಮತ್ತು ವಾಟರ್ ಟ್ಯಾಕ್ಸ್ನ ಕಟ್ಟೋದ್ರ ಜೊತೆಗೆ ಗುತ್ತಿಗೆ ಆಧಾರದ ಮೇಲೆ ಅವರು ಸುಮಾರಷ್ಟು ಜನ 6,000, 8,000, 10,000 ಜನಕ್ಕೆ ಸುಮಾರಷ್ಟು ವಾಟರ್ ಮೆನ್ನ ಮತ್ತೆ ಬಿಲ್ ಕಲೆಕ್ಟರ್ಗಳನ್ನ ಅವರು ಅಪಾಯಿಂಟ್ ಮಾಡಿಕೊಂಡು ಅವ್ರ ಸಂಬಳವನ್ನು ಕೊಡ್ತಾ ಇದ್ದಾರೆ. ಈ ಧನವನ್ನು ದಯವಿಟ್ಟು ಜಾಸ್ತಿ ಮಾಡಬೇಕು ಅಂತ ತಮ್ಮಲ್ಲಿ ರಿಕ್ವೆಸ್ಟ್ನ ಮಾಡ್ತಾರೆ. ಜೊತೆಗೆ ಈ ಕಾಂಟ್ರಾಕ್ಟ್ ವರ್ಕರ್ಸ್ನ ಏನು ಹೆಲ್ತ್ ಇಶ್ಯೂಸ್ ಇರ್ಬೋದು, ಆ ವಾಟರ್ ಮ್ಯಾನ್ ಮತ್ತು ಬಿಲ್ ಕಲೆಕ್ಟರ್ಗೆ ಅವರಿಗೆ ಆ ಧನವನ್ನು ಜಾಸ್ತಿ ಮಾಡಬೇಕು ಅಂತ ತಮ್ಮಲ್ಲಿ ಒತ್ತಾಯಿಸ್ತೇನೆ. ಮತ್ತು ಖಾಲಿ ಇರುವ ಹುದ್ದೆಗಳು, ಯಾಕೆಂದರೆ ಗ್ರಾಮ ಪಂಚಾಯತಿ ಚೆನ್ನಾಗಿ ನಡಿಬೇಕು ಅಂದರೆ ಅಲ್ಲಿ ಹುದ್ದೆಗಳು ಭರ್ತಿ ಆಗಬೇಕು. ಆ ಹುದ್ದೆಗಳನ್ನು ಭರ್ತಿ ಮಾಡೋ ವಿಷಯದಲ್ಲಿ ಸರ್ಕಾರದ ನಿಲುವು ಏನಿದೆ ಅಂತ ನಾನು ನಿಮಗೆ ಪ್ರಶ್ನೆ. ಮಾನ್ಯ ಸಭಾಪತಿಗಳೇ, ತಾವು ಯಾವಾಗಲೂ ಹೇಳೋದೇನಂದರೆ ನಮ್ಮ ಸರ್ಕಾರ ಆಳುವ ಸರ್ಕಾರ ಅಲ್ಲ, ಆಲಿಸುವ ಸರ್ಕಾರ. ಅರುಣ್ ಸಾಹೇಬ್ರು ಹೇಳ್ದಂಗೆ ಇತಿಹಾಸದಲ್ಲಿ ಯಾವತ್ತೂ ಎಲ್ಲ ಪಂಚಾಯತ್ನಲ್ಲಿ ಇರುವಂಥ ಎಲ್ಲ ವರ್ಗದ ಸಿಬ್ಬಂದಿಗಳು ಸೇರಿಲ್ಲ. ಅದಕ್ಕೆ ಕಾರಣನೂ ನಾನೇ. ಮುಂಚೆ ಹಿಂದಿನ ಸರ್ಕಾರದಲ್ಲಿ ಯಾರು ಅಸೋಸಿಯೇಷನ್ಸಿಗೆ ಮಾತಾಡ್ತಾ ಇರಲಿಲ್ಲ ಅಂತ, ಅಧಿಕೃತ ಇರ್ಬೋದು, ಅನಧಿಕೃತ ಇರ್ಬೋದು. ನಾನು ಬಂದ ಮೇಲೆ 3 ತಿಂಗಳಲ್ಲಿ ಎಲ್ಲ ಅಸೋಸಿಯೇಷನ್ಸ್ ಅವರಿಗೆ ವೈಯಕ್ತಿಕವಾಗಿ ನಾನು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಸಮಸ್ಯೆಗಳು ಏನೇನಿದೆ ಅಂದ್ಬಿಟ್ಟು ನಾನು ಆಲಿಸ್ತಾ ಇದ್ದೆ. ನಾನು ಎಲ್ಲ ಅಸೋಸಿಯೇಷನಿಗೆ ಏನಿಲ್ಲ ಅಂದರೂ ಒಂದು 3-4 ಬಾರಿ ಭೇಟಿಯಾಗಿರ್ಬೋದು. ಅದು ಎಲ್ಲ ನಮ್ಮ ವಿರೋಧ ಪಕ್ಷದವರು ಕೂಡ ಒಪ್ತಾರೆ ಅದು. ಸೊ ಬಹುಶಃ ನಾನು ಇವರಿಗೆಲ್ಲ ಮೀಟ್ ಮಾಡಿದ್ರಿಂದನೇ ಇವ್ರು ಒಗ್ಗಟ್ಟಾಗ್ಬಿಟ್ರೆ ಅನಿಸುತ್ತೆ ನನಗೆ. ಆದರೆ ಏನೇ ಇದ್ರು ಅಧ್ಯಕ್ಷರೇ, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ತೀವಿ. ನೀವು ಹೇಳ್ದಂಗೆ ಕಳೆದ ಬಾರಿ ಏನು ಇವರು ಎಲ್ಲ ಅಸೋಸಿಯೇಷನ್ಗಳು ಸೇರಿ ಒಂದು ಪ್ರತಿಭಟನೆ ಮಾಡಿದ್ರು. ಅವರ ಒಂದು ಸಲಹೆ ಮೇರೆಗೆ ಪಂಚಾಯತ್ ರಾಜ್ ಕಮಿಷನರ್, ಆಯುಕ್ತರ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರ
ನೇತೃತ್ವದಲ್ಲಿ ಪ್ರತಿಯೊಂದು ಅಸೋಸಿಯೇಷನ್ ಆಗಿ ಇಂಡಿವಿಜುವಲ್ ಆಗೂ ಮಾತಾಡಿದ್ದಾರೆ, ಮತ್ತೆ ಎಲ್ಲರಿಗೂ ಸೇರಿಸಿ ಕೂಡ ಮಾತನಾಡಿದ್ದಾರೆ. ಇನ್ಯಾವುದಾದ್ರು ಒಂದೆರಡು ಅಸೋಸಿಯೇಷನ್ಗಳು ಬಂದಿದ್ವು, ನಮಗೆ ಬಿಟ್ಟು ಹೋಗಿದೆ ಅಂದ್ಬಿಟ್ಟು ಅವ್ರು ಅದರಲ್ಲಿ ಪಾಲ್ಗೊಂಡಿರಲಿಲ್ಲ ಅಧ್ಯಕ್ಷರೇ, ಅವರಿಗೂ ಕೂಡ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಮಾನ್ಯ ಸದಸ್ಯರು ಹೇಳ್ದಂಗೆ ಯಾವುದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇಲ್ಲ, ಅದನ್ನು ನಾವು ಸಪ್ರೇಟ್ ಮಾಡಿದ್ದೆ, ಯಾವ್ದು ಮಾಡ್ಬೋದು ಅದು ಆಗಲೇ ನಾವು ಮಾಡಿದ್ದೇವೆ. ಮತ್ತು ಕೆಲವು ಯಾವುದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಇರುವಂಥದ್ದು ಆರ್ಥಿಕ ಇಲಾಖೆಗೆ ನಾವು ಆಗಲೇ ಕಳಿಸ್ಕೊಟ್ಟಿದ್ದೇವೆ, ಒಂದು 2-3 ಇಂಪಾರ್ಟೆಂಟ್ ಬೇಡಿಕೆಗಳು ಇರೋದನ್ನು. ಮತ್ತು ಯಾವುದು ಇಂಪ್ಲಿಮೆಂಟ್ ಆಗೋದಿಲ್ಲ